ಸಿನಿಮಾ ತುಂಬಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ. ಒಂದೊಳ್ಳೆ ಮೆಸೇಜ್ ಇದೆ. ನಮ್ಮ ನಟನಾ ತಂಡದವರು ತುಂಬಾ ಜನ ಇದ್ದಾರೆ ಇಲ್ಲಿ, ಎಲ್ಲ ಕಲಾವಿದರು, ರಂಗಭೂಮಿ ಕಲಾವಿದರು ಸೇರಿ ಮಾಡಿರೋಂಥ ಸಿನಿಮಾ. ಸೊ ನಾನು ಇದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಸೊ ನನಗೆ ಈ ಟೀಮ್ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿಯಾಗಿದೆ. ಸೊ ಈಗಿನ ಕಾಲದಲ್ಲಿ ನಂಬಿಕೆ ದ್ರೋಹಗಳು ತುಂಬಾ ಆಗುತ್ತೆ, ಅಥವಾ ಪ್ರೀತಿನ ಕಳ್ಕೊಂಡವ್ರಿಗಾಗ್ಬೋದು, ಪ್ರೀತಿಯಿಂದ ಮೋಸ ಹೋದವ್ರಿಗಾಗ್ಬೋದು, ಅವ್ರಿಗೆಲ್ಲ ಒಂದೊಳ್ಳೆ ಮೆಸೇಜ್ ಅಂತ ಅನ್ಸುತ್ತೆ. ಸೊ ಈಗಿನ ಕಾಲದಲ್ಲಿ ಈಗಿನ ಯೂತ್ಸ್ ಎಲ್ಲರೂ ಬಂದು ನೋಡಬೇಕು ಅಂತ ಅನ್ಸುತ್ತೆ. ಸೊ ಒಳ್ಳೆ ಸಿನಿಮಾ, ಚೆನ್ನಾಗಿತ್ತು, ಎಲ್ಲರೂ ಬಂದು ನೋಡಿ. ಥ್ಯಾಂಕ್ ಯು. ಫಿಲಮ್ ಚೆನ್ನಾಗಿದೆ ಮೇಡಮ್, 100 ದಿನ ಓಡುತ್ತೆ. ಎಲ್ಲ ಪ್ರತಿಯೊಬ್ಬರು ಬಂದು ನೋಡಬೇಕು ಥಿಯೇಟ್ರಿಗೆ. ಲವ್ ಸ್ಟೋರಿ, ಲವ್ ಸೀಸನ್ ಏನು ಬೆಂಗಳೂರಲ್ಲಿ ಏನು ನಡೀತಾ ಇದೆ ಅದು ಡೈರೆಕ್ಟಾಗಿ ತೋರಿಸಿದ್ದಾರೆ ನಮ್ಮ ಬ್ರದರು. ಒಳ್ಳೇದಾಗಲಿ ಮೇಡಮ್. ತುಂಬ ಚೆನ್ನಾಗಿತ್ತು ಫಿಲಮ್. ನನಗೆ ಎಲ್ಲ ಎಮೋಷನ್ಸ್ದು ಪರ್ಫೆಕ್ಟ್ ಬ್ಲೆಂಡ್ ಅಂತ ಅನ್ನಿಸ್ತು. ಲವ್ ಸೀಸನ್ ದೇರ್ ಇಸ್ ಸೋ ಮಚ್, ತುಂಬ ಕನ್ವೆ ಮಾಡಿದ್ದಾರೆ ಮೆಸೇಜಸ್. ನಮ್ಮದು ರಿಯಲ್ ಲೈಫ್, ಡೇ ಟು ಡೇ ಲೈಫ್ ಎಲ್ಲ ರಿಲೇಟ್ ಮಾಡೋವಂಥ ಮೂವಿ. ಏನು ಜಾಸ್ತಿ ಫ್ಯಾಂಟಸಿ ಇಲ್ಲ. ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್ ಅಂತೂ ಇಟ್ಸ್ ಅಮೇಝಿಂಗ್. ನಂದು ಒಂದು ಸ್ಮಾಲ್ ರೋಲ್ ಇದೆ ಮೂವಿಯಲ್ಲಿ. ಸೊ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ವೆರಿ ಪ್ರೌಡ್ ಆಫ್ ಆರ್ ಟೀಮ್. ಥ್ಯಾಂಕ್ ಯು. ಲವ್ ಸೀಸನ್ ಫಿಲಮ್ಮು ತುಂಬ ಚೆನ್ನಾಗಿದೆ. ಯಾಕಂದರೆ ಅಂದರೆ ಇವತ್ತಿನ ಟೈಮಲ್ಲಿ ನೋಡಿ, ನಮ್ಮ ಕೃತಿಕ್ ಡೈರೆಕ್ಟ್ರು ಎಂಥ ಫಿಲಮ್ಮು ಯಾವ ರೀತಿ ತೆಗೆದಿದ್ದಾರೆ ಅಂದರೆ ತುಂಬ ಖುಷಿಯಾಗುತ್ತೆ. ಫಸ್ಟಿಂದ ಲಾಸ್ಟ್ ತನಕ ಥ್ರಿಲ್ ಇದೆ ರೀ. ನೋಡಿದರೆ ಇಂಥ ಫಿಲಮ್ ನೋಡಿ. ಯಾಕೆ ಅಂದರೆ ಒಂದು ಹುಡುಗ ಆಗಿರ್ಬೋದು, ಒಂದು ಹುಡುಗಿ ಆಗಿರ್ಬೋದು, ಜೀವನದಲ್ಲಿ ತಪ್ಪು ಮಾಡ್ತಾರೆ. ಆದರೆ ಆ ತಪ್ಪು ಯಾವ ರೀತಿ ಇದೆ ಅಂತೇಳಿ ಇವ್ರು ತೋರಿಸ್ಕೊಟ್ಟಿದ್ದಾರೆ. ಇದನ್ನು ಫ್ಯಾಮಿಲಿ ಸಮೇತ ಬಂದು ನೋಡಿ. ಯಾಕೆ ಅಂತಂದರೆ ಆ ಮಕ್ಕಳುಗಳು ನೋಡಿದರೆ ಹೀಗ ಜೀವನ ಹೀಗ ಅಂತ ತಿಳ್ಕೊಬೋದು. ಗಂಡು ಮಕ್ಕಳಾಗಲಿ, ಹೆಣ್ಮಕ್ಳಾಗಲಿ, ಕಾಲೇಜ್ ಮಕ್ಕಳಾಗಲಿ ಎಲ್ಲರೂ ನೋಡಿ. ಯಾಕೆಂದರೆ ನೀವೆಲ್ಲ ಇಂಥ ಫಿಲಮ್ ನೋಡಿ ಪ್ರೋತ್ಸಾಹ ಕೊಟ್ಟರೆ ಇಂಥ ಚಿಕ್ಕ ಡೈರೆಕ್ಟ್ರಿಗೆ, ಅಂದರೆ ಚಿಕ್ಕದು ಅಂತಂದರೆ ಮೂರ್ತಿ ಚಿಕ್ಕದದು, ಕೀರ್ತಿ ದೊಡ್ಡದು, ಆ ಥರ ವ್ಯಕ್ತಿ, ಸ್ವಾಭಿಮಾನ ವ್ಯಕ್ತಿ ಕೃತಿಕ್ ಡೈರೆಕ್ಟ್ರು. ಅಂಥ ಒಳ್ಳೆ ವ್ಯಕ್ತಿ. ನೆಕ್ಸ್ಟ್ ಇಂಥ ಹುಡ್ರು ಬರಬೇಕು. ಇಂಥ ಹುಡ್ರುಗಳು ಬಂದ್ರೇ ನೆಕ್ಸ್ಟ್ ಒಳ್ಳೊಳ್ಳೆ ಫಿಲಮ್ ಬರ್ತದೆ. ಎಲ್ಲ ಹೊಸಬ್ರನ್ನ ಕಂಡು ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗಬೇಕು. ನೀವು ಪ್ರೇಕ್ಷಕರು ಎಲ್ಲರೂ ಈ ಫಿಲಮ್ ನೋಡಿದರೆ ಅಂಥ ವ್ಯಕ್ತಿಗೆ ಒಳ್ಳೇದಾಗತ್ತೆ. ಇನ್ನೂ ಒಳ್ಳೊಳ್ಳೆ ನಿರ್ದೇಶಕರು ಬರ್ತಾರೆ. ಆಮೇಲೆ ಇಂಥದಕ್ಕೆ ಪ್ರೊಡ್ಯೂಸರ್ ಸಮೇತ ಅವ್ರಿಗೆ ಖುಷಿ, ನಮ್ಮ ಫಿಲಮ್ ಓಡ್ತಲ್ಲ ಅಂತ. ನಾ ಸುಮ್ಮನೆ ಹೇಳ್ತಿಲ್ಲ, ತುಂಬ ಚೆನ್ನಾಗಿದೆ. ದಯವಿಟ್ಟು ಲವ್ ಸೀಸನ್ನ ಫಿಲಮ್ ಎಲ್ಲರೂ ನೋಡಿ, ತುಂಬ ಚೆನ್ನಾಗಿದೆ. ಒಳ್ಳೆ ಮೆಸೇಜು. ಆ್ಯಕ್ಚುಲಿ ಎಲ್ಲ ವಿತ್ ಫ್ಯಾಮ್ಲಿ ನೋಡೋ ಅಂಥ ಮೂವಿ. ಚೆನ್ನಾಗಿದೆ ಮೂವಿ. ಹಾಡು ಕೂಡ ತುಂಬ ಚೆನ್ನಾಗಿದೆ. ನನಗೆ ಅವ್ರದ್ದು ಟೀಮ್ ವರ್ಕ್, ಚಿತ್ರಕಲೆ, ನಟನೆ, ಯಂಗ್ಸ್ಟರ್ಸು ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ ಕೂಡ. ಇಲ್ಲಿ ಹುಡುಗಿರ ಬಗ್ಗೆ ಒಳ್ಳೆದಾಗಿ ಕೂಡ ಹೇಳಿದ್ದಾರೆ. ಮೋಸ ಮಾಡೋರು ಇರ್ತಾರೆ ಅಂತ ಹೇಳ್ತೀನಿ. ತುಂಬ ಸೂಪರ್ ಆಗಿದೆಯಮ್ಮ ಈ ಸ್ಟೋರಿ. ಏನು ಇದು ಹೊಸ ಫಿಲಮ್, ಹೊಸ ಡೈರೆಕ್ಟ್ರು, ಹೊಸ ಆಕ್ಟ್ರು ಅನ್ನೋದಿಲ್ಲ. ಇದಕ್ಕೆ ಇವತ್ತಿನ ಪರಿಸ್ಥಿತಿಲಿ ಇದು ಸೂಪರ್ ಫಿಲಮ್. ಒಳ್ಳೆ ಲವ್ ಸ್ಟೋರಿ, ಎಲ್ಲ ಥರದಲ್ಲೂ ಇಂಟ್ರೆಸ್ಟ್ ಆಗಿದೆ. ಸೂಪರ್ ಆಗಿದೆ, ತುಂಬ ಇಂಟ್ರೆಸ್ಟ್ ಆಗಿದೆ. ಮತ್ತೆ ನೋಡಬೇಕು ಅನ್ನಿಸ್ತದೆ. ಇದು 100 ದಿನ ಮಾಡಲೇಬೇಕು ಈ ಫಿಲಮ್ಮು. ಆ ಥರ ಸ್ಟೋರಿ ಇದೆ. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಳ್ಳೆ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಬಂದಿದೆ ಲವ್ ಸ್ಟೋರಿ. ಇಂಥ ಲವ್ ಸ್ಟೋರಿ ಇತ್ತೀಚೆಗೆ ಎಲ್ಲೂ ಈ ಥರದ್ದು ಒಂದು ಮೂವಿ ನೋಡೇ ಇಲ್ಲ ನಾವು. ಎಲ್ಲ RR ಸಿನಿಮಾ, ಒಳ್ಳೆ ವೈಲೆನ್ಸ್ ಸಿನಿಮಾ ನೋಡಿ ಸಾಕಾಗಿತ್ತು. ನನಗೆ ಒಂಥರ ಫೀಲ್ ಅನ್ನಿಸ್ತು. ತುಂಬ ಸಕ್ಕತ್ತಾಗಿದೆ ಮೂವಿ. ಆ ಪ್ರಾಸ್ಟಿಟ್ಯೂಟ್ ಕ್ಯಾರೆಕ್ಟರ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆ ಮೇರಿ ಕ್ಯಾರೆಕ್ಟರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನನಗಂತೂ ತುಂಬ ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಚೆನ್ನಾಗಿದೆ ಮೇಡಮ್, ಫಿಲಮ್ ಚೆನ್ನಾಗಿದೆ. ನಮ್ಮನೇಲೂ ಬಂದು ಶೂಟ್ ಮಾಡಿದ್ರು. ತುಂಬ ಖುಷಿಯಾಗಿ ಶೂಟ್ ಮಾಡ್ಕೊಂಬಂದಿದ್ರು. ಇಲ್ಲಿ ಬಂದು ನೋಡಿದ್ಮೇಲೆ ತುಂಬ ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ. ನನಗೆ ಹಾಡುಗಳು, ಅದರಲ್ಲೂ ನಾಗೇಂದ್ರ ಪ್ರಸಾದ್ ಸರ್ ಬರೆದಿರೋದು, ಅನನ್ಯ ಭಟ್ ಆಡಿರೋದು ಹಾಡು ತುಂಬ ಇಷ್ಟ. ಅಂದರೆ ಹೆಣ್ಮಕ್ಳು ಎಲ್ಲದನ್ನು ಯಾವ ಥರ ಫೇಸ್ ಮಾಡಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಅದು ಚೆನ್ನಾಗಿ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು. ನಾಗರಾಜು ರಂಗಭೂಮಿ ಕಲಾವಿದ ಮಾಡುವ ನಮಗೆ ಅನಂತ ವಂದನೆಗಳು. ಇನ್ನು ಮುಂದೆ ಲವ್ ಸೀಸನ್ ಸ್ಟಾರ್ಟ್ ಆಗಿದೆ. ಕರ್ನಾಟಕಕ್ಕೆ ಲವ್ ಸೀಸನ್ ಸ್ಟಾರ್ಟ್ ಆಗಿದೆ. ದಯವಿಟ್ಟು ಸಿನಿಮಾನ ಚಿತ್ರಮಂದಿರಗಳಲ್ಲೇ ಬಂದು ನೋಡಿ, ನಮ್ಮನ್ನು ಆಶೀರ್ವದಿಸಿ. ಈ ಪುಟ್ಟ ರಂಗಭೂಮಿ ಕಲಾವಿದನಿಗೆ ಒಂದು ವೇದಿಕೆ ಮಾಡಿಕೊಟ್ಟಿದ್ದಾರೆ ಮಿಸ್ಟರ್ ಕೃತಿಕ್ ಅವರು.
ಹಾಗೆ ಸಿನಿಮಾನ ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡಿ ಕನ್ನಡ ಸಿನಿಮಾಗಳನ್ನ ಬೆಳೆಸಿ ನಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೀನಿ. ಧನ್ಯವಾದಗಳು. ಸಿನಿಮಾ ಸೂಪರ್ ಆಗಿತ್ತು. ಇದ್ರ ಬಗ್ಗೆ ನೋಡಿದಾಗ ನನ್ಗನ್ಸಿದ್ದು ಏನಪ್ಪ ಅಂದ್ರೆ ನಮ್ಮ ಬದುಕಿನಲ್ಲಿ ಆಯ್ಕೆ ಮಾಡೋದ್ರ ಬಗ್ಗೆ ಏನಾದರೂ ರೀಸನ್ಸ್ ಇದ್ರೆ ಬಂದು ನೋಡ್ಬೇಕು ನಮ್ಮ ಲವ್ ಸೀಸನ್ಸ್ ಮೂವಿನ ಅಂತ ಒಂದು ಕಂಟೆಂಟ್ ಅನ್ನು ಇಟ್ಕೊಂಡಿದ್ದಾರೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ. ಅವು ಹೇಳೋದಕ್ಕಿಂತ ಇನ್ನೂ ಹೆಚ್ಚಾಗಿ ನಿಮಗೆ ಮೆಸೇಜ್ಗಳು ಸಿಗ್ತಾವೆ. ಅದರಲ್ಲಿ ತುಂಬ ಚೆನ್ನಾಗಿದೆ. ಧನ್ಯವಾದಗಳು. ಮೂವಿ ಮಾತ್ರ ಚೆನ್ನಾಗಿದೆ. ಹೊಸ ಮೂವಿ ಥರ ನೋಡೋದು ಅಂತಿಲ್ಲ. ಇವಾಗ ಹಳೆ ಮೂವಿ ನೋಡೋದು ಆ ಥರ ಅನಿಸ್ತಿದೆ. ಫಿಲಮ್ ಮಾತ್ರ ಚೆನ್ನಾಗಿದೆ. ಈಗ ಯೂತ್ಗೆ ಏನು ಬೇಕಾಗಿರೋದು ಅದೇ ಕೊಡ್ತಾ ಇರೋದು. ಯಾಕಂದರೆ ಇವಾಗ ಒಬ್ಬೊಬ್ಬರು ಸುಳ್ಳು ಹೇಳ್ತಾರೆ. ನೀನು ಫಸ್ಟ್ ಟೈಮ್ ಸುಳ್ಳು ಹೇಳ್ತಾರಲ್ಲ, ಎರಡನೇ ಸಲ ಹಂಗೆ ಹೇಳ್ತಾರೆ ಅಂತಾರೆ. ಅದನ್ನು ನಂಬಬೇಕು, ಇದನ್ನು ಇದು ಮಾಡಬೇಕು. ತುಂಬ ಚೆನ್ನಾಗಿದೆ ಅಮ್ಮ. ತುಂಬ ಲೇಟೆಸ್ಟ್ ಲವ್ ಸ್ಟೋರಿ ಚೆನ್ನಾಗಿದೆ. ಫ್ಯಾಮಿಲಿ ಕರ್ಕೊಂಡ್ಬಂದು ಎಲ್ಲರೂ ನೋಡ್ಬೋದು. ಒಳ್ಳೆ ಸಣ್ಣಾಗಿದೆ, ಚೆನ್ನಾಗಿ ಬಂದಿದೆ ಮೂವಿ. ಫಸ್ಟ್ ಕ್ಲಾಸ್ ವ್ಯೂ, ಸೂಪರ್ ಹಾಡುಗಳು ತುಂಬ ಎಕ್ಸಲೆಂಟ್ ಸಾಂಗ್ಸ್. 3 ಸಾಂಗ್ಸ್ ಚೆನ್ನಾಗಿದೆ. ವಂಡರ್ಫುಲ್. ಕಾಮಿಡಿ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಎಲ್ಲ ಬಂದು ಫ್ಯಾಮಿಲಿ ಕರ್ಕೊಂಡ್ಬಂದು ನೋಡುವಂಥ ಫಿಲಮ್. ಕನ್ನಡ ಫಿಲಮಲ್ಲಿ ಇಂಥ ಫಿಲಮ್ ಬರಬೇಕಂದ್ರೆ ತುಂಬ ಕಷ್ಟ. ಫ್ಯಾಮಿಲಿ ಸಮೇತ ಕುಟುಂಬ ಎಲ್ಲರನ್ನೂ ಕರ್ಕೊಂಡ್ಬಂದು ನೋಡಿ. ನಾವು ಸಾಯಂಕಾಲ ಮತ್ತೆ ಬರ್ತೀವಿ. ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡ್ಬರ್ತೀವಿ ನಾವು. ಚೆನ್ನಾಗದ ಸ್ಟೋರಿ, ಹಳ್ಳಿ ಸ್ಟೋರಿ ಸೇರ್ಕೊ ಒಳ್ಳೆ ಒಂದು ಕುಡುಕನಾಗಿ ಒಳ್ಳೆ ಸ್ಥಾನ ಆಗಿ ಒಳ್ಳೆ ಚೆನ್ನಾಗದ. ಸೂಪರು, ಫೈನ್, ಚೆನ್ನಾಗದ ಸರ್. ಸ್ಟೋರಿ ಚೆನ್ನಾಗದ, ಒಳ್ಳೆ ಸೂಪರ್ ಆಗದ. ನಾವು ಟಿ ನರಸೀಪುರ ತಾಲೂಕು ಹೊಸ ಕೆಂಪೈನಿಂದ ಬಂದಿರೋದು ಇದು ನೋಡೋಕ್ಕೆ. ಇಲ್ಲಿಗ ಬೆಂಗಳೂರಿಂದ ಬಂದೀವಿ. ಚೆನ್ನಾಗದ ಸರ್ ಸ್ಟೋರಿ. ಮಾತ್ರ ಹಾಡು ಪರವಾಗಿಲ್ಲ, ಚೆನ್ನಾಗಿದೆ. ಒಳ್ಳೆ ಡೈರೆಕ್ಟ್ರು, ಆಕ್ಟ್ರೆಸ್ ಎಲ್ಲರಿಗೂ ಚೆನ್ನಾಗಿದೆ. ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ನೋಡಲಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಅದೇ ಆ ಥರ ಬೀಳೋದು ಬೇಡ, ಜೆನ್ಯೂನ್ ಆಗಿ ಯೋಚನೆ ಮಾಡಬೇಕು. ಮೂವಿ ತುಂಬ ಚೆನ್ನಾಗಿದೆ. ಈ ಥರ ಮೂವೀಸ್ ಬರೋದು ತುಂಬ ರೇರ್ ಇಡೀ ವರ್ಷದಲ್ಲಿ. ಕಂಟೆಂಟ್ ಡ್ರಿವನ್ ಫಿಲಮ್. ಕನ್ನಡ ಇಂಡಸ್ಟ್ರಿ ತುಂಬ ಚೇಂಜ್ ಆಗ್ತಾ ಇದೆ. ಅದಕ್ಕೆ ಇದೊಂದು ಎಕ್ಸಾಂಪಲ್ ಸೆಟ್ ಮಾಡಿದೆ. ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡ್ಬೇಕಂತ ಹೇಳ್ತೀನಿ. ಡೋಂಟ್ ಮಿಸ್ ಔಟ್ ಆನ್ ದಿಸ್ ಆಪರ್ಚುನಿಟಿ. ತುಂಬ ಚೆನ್ನಾಗಿದೆ, ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ. ಥ್ಯಾಂಕ್ ಯು. ನನಗೆ ಇಷ್ಟ ಆಗಿದ್ದ ಸ್ಟೋರಿ ಮೂವಿ ಒಂದು ಹೊಸ ಥರ ಸ್ಟೋರಿ, ಫ್ರೆಶ್ ಸ್ಟೋರಿ ಇದೆ. ಸೊ ಅದಕ್ಕೋಸ್ಕರ ಸ್ಟೋರಿ, ಸಾಂಗ್ಸ್, ಎವ್ರಿಥಿಂಗ್ ಇಸ್ ಇನ್ ಸಿಂಗ್. ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ. ಆ ಸಾಂಗು, ಆ ಮೂಮೆಂಟ್ಸು ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ, ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ ಈ ಥರ ಒಳ್ಳೆ ಅವಕಾಶಕ್ಕೆ ನೀವು ಪ್ರೋತ್ಸಾಹನೆ ಮಾಡಿ ಅಂತ ಕೇಳ್ಕೊತೀನಿ. ಸರ್, ಇದು ಹೊಸೊಬ್ರು ಮಾಡಿದ್ದಾರೆ ಫಿಲಮು. ಡೈರೆಕ್ಷನ್ನು ಚೆನ್ನಾಗಿದೆ. ತುಂಬ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇದು ನೋಡಿ ಎಲ್ಲರೂ ಚೆನ್ನಾಗಿ ಮೆಸೇಜ್ ಇದೆ. ಒಂದು ಲವ್ ಅನ್ನೋದು ನಂಬಿಕೆ ಅನ್ನೋದು ಏನಂತ ಹೇಳ್ತಾರೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಸೊ ಎಂಟೈರ್ ಟೀಮು ಚೆನ್ನಾಗಿ ಮಾಡಿದ್ದಾರೆ. ಹೊಸೊಬ್ರು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಡೈರೆಕ್ಟ್ರು ಅವ್ರ ಬಗ್ಗೆ ಹೇಳಬೇಕಂದ್ರೆ ಒಂದು ರೈಟರ್ ಆಗಿ ಡೈರೆಕ್ಟರ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಟನೂ ಮಾಡಿದ್ದಾನೆ. ಬಟ್ ಒಂದು ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಫಿಲಮ್ ನೋಡಿ ಎಲ್ಲರೂ. ಸರ್, ಮ್ಯೂಸಿಕ್ ಆಗಲಿ, ಒಂದು ಸಾಂಗು ಬಣ್ಣದ ಬದುಕಿದು ಸಾಂಗ್ ಕೇಳೋಕ್ಕೆ ತುಂಬಾ ಚೆನ್ನಾಗಿದೆ, ಕೆಂಪಾಗಿದೆ. ಅದು ನೋಡಿ ಎಲ್ಲರೂ ಆ ಸಾಂಗ್ನ ಇದು ಮಾಡಿ ಎಲ್ಲರೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಲ್ಲರೂ ಹೇಳಿ ಫಿಲಮ್ಗೆ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಿ. ಪಿಕ್ಚರ್ ಚೆನ್ನಾಗಿದೆ. ಇವತ್ತಿನ ಜನ್ರೇಷನ್ ನೀತಿ ಪಟ ಇದೆ. ಫಿಲ್ಮ್ ಚೆನ್ನಾಗಿದೆ. ಎಲ್ಲ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ. ಎಲ್ಲ ಇಷ್ಟ ಆಯಿತು. ಎಲ್ಲ ಹಾಡುಗಳು ಚೆನ್ನಾಗಿದೆ. ಹೇಳಿದೆ ನಾನಲ್ಲಿ. ಇಲ್ಲ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ದಿಯಾ ಅವರು, ಶ್ವೇತಾ, ಚಂದನ ಎಲ್ಲ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಮೂವಿನಲ್ಲಿ ಒಳ್ಳೆ ಮೆಸೇಜ್ ಇದೆ, ಚೆನ್ನಾಗಿದೆ. ಹಾಡು ಪ್ರೀತಿ ಯಾವುದು ಹೊಸದೊಂದು ಪ್ರೀತಿಯನ್ನ ತುಂಬ ಚೆನ್ನಾಗಿ ಬಂದಿದೆ. ಚಿತ್ರಕಥೆ ತುಂಬ ಚೆನ್ನಾಗಿದೆ. ಸೀನ್ಸ್ಗಳು ತುಂಬ ಚೆನ್ನಾಗಿದೆ. ಹೀರೋ ಹೀರೋಯಿನ್ಗಳಂತೂ ಹೇಳಿ ಮಾಡಿಸ್ದಂಗಿದೆ. ಇವತ್ತಿನ ಜನ್ರೇಷನ್ಗೆ ಇವತ್ತು ಒಳ್ಳೆ ಮೂವಿ ಪ್ರೆಸೆಂಟ್ ಮಾಡಿದ್ದಾರೆ ಮೇಡಮ್. ಫೈನ್ ಮೂವಿ. ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಪೂರ್ತಿ ಮೂವಿ ಇಷ್ಟ ಆಗಿದೆ. ಭಾಳ ಚೆನ್ನಾಗಿ ಇಂಟ್ರೆಸ್ಟ್ ಆಗಿದೆ. ಸ್ಟಾರ್ಟಿಂಗ್ ಎಲ್ಲ ಹಾಡುಗಳು ಚೆನ್ನಾಗಿದೆ.